ನಮಸ್ಕಾರ. ಎನ್ಆರ್ ನ್ಯೂಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಇನಾಂ ಹಂಚಿನಾಳ ಭೂಕೆಯಲ್ಲಿ ನಡೆದ ಮಲ್ಲಯ್ಯನ ಕಂಬಿ ಐದೇಶಿ ಮಾಡಿದರು. ನಂತರ ಮಲ್ಲಯ್ಯನ ಪೂಜೆ ಮಾಡಿ ರುದ್ರಾಭಿಷೇಕ ಮತ್ತು ಕಂಬಿ ಮಲ್ಲಯ್ಯನಿಗೆ ಹಾಗೂ ಬೋರಮ್ಮ ತಾಯಿ ಪೂಜಾಲಂಕಾರ ಮಾಡಿ ಮಲ್ಲಯ್ಯನಿಗ ಬೆಲ್ಲ ಹಂಚುವ ಮುಖಾಂತರ ಐದೇಶಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ಓಲೆಮಠದ ಆನಂದದೇವರು ಪ್ರವಚನ ಮಾಡಿದರು. ನಂತರ ಮುತ್ತೈದೆಯರು ಆರತಿಯನ್ನು ತಂದು ಮಲ್ಲಯ್ಯನ ದರ್ಶನ ಪಡೆದು ಮಲ್ಲಯ್ಯನಿಗೆ ಹಾಗೂ ಬೋರಮ್ಮ ತಾಯಿಗೆ ಆರತಿಯನ್ನು ಬೆಳಗಿ ನಂತರ ಮಲ್ಲಯ್ಯನ ಹಾಡಿನ ಮುಖಾಂತರ ಮಂಗಳಾರತಿ ಮಾಡಿ ಮತ್ತು ಮಲ್ಲಯ್ಯನ ಭಕ್ತರು ಬೆಲ್ಲ ಹಂಚಿ ಸಂಭ್ರಮಿಸಿದರು. ನಂತರ ಅನ್ನಪ್ರಸಾದವರಿಗೆ ಕೂಡ ಇತ್ತು. ಗ್ರಾಮದ ಯುವಕರು ತಂಪಾದ ಮಜ್ಜಿಗೆ ಕೂಡ ಭಕ್ತರಿಗೆ ನೀಡಿದರು. ಹಾಗೂ ದೇವಸ್ಥಾನದ ಪೂಜಾರಿಗಳಾದ ಶಿವಾನಂದ ಮಠಪತಿ, ಗ್ರಾಮದ ಹಿರಿಯರಾದ ಗುಂಡಪ್ಪ ವಿಜಾಪುರ್, ದುಂಡಯ್ಯ, ಹಿರೇಮಠ, ಲಕ್ಷ್ಮಣ್, ನಿಂಗನಗೌಡರ್, ಶ್ರೀಕಾಂತ್ ಮಠಪತಿ, ಮರುಗಯ್ಯ ಹಿರೇಮಠ, ಶಂಕರಯ್ಯ ಹಿರೇಮಠ, ಸಿದ್ದು ಕುಂಟೂಜಿ ದುಂಡಯ್ಯ ಮಠದ ಹಲವಾರು ಮುಖಂಡರು ಇದ್ದರು. ಹೆಣ್ಣುಮಕ್ಕಳು, ತಾಯಂದಿರು, ಯುವಕರು ಭಾಗವಹಿಸಿ ಐದೇಶಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಿಸಿದರು. ಭಾಳ ಈ ಪ್ಲಾಟ್ನಲ್ಲಿ ಭಾಳ ಅದ್ಭುತವಾಗಿ ಭಕ್ತಿ, ಶ್ರದ್ಧೆ, ನಿಷ್ಠೆಯಿಂದ ನೀವೆಲ್ಲರೂ ಸಹಿತ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಮ್ಮ ಹಿರಿಯರು ಅಂತೇನು ಭಾಳ ದಿವಸದಿಂದ ಹೇಳಿಲ್ಲ, ಒಂದಿನೇ ಆಗ್ತಾ ಬಂದು ಹೇಳ್ಯಾರ. ಮುಂದಿನ ಕಾರ್ಯಕ್ರಮ 2 ತಿಂಗಳ ಹಿಂದೆ ಹೇಳಿದವ್ರ ಕಾರ್ಯಕ್ರಮ ಅಲ್ಲಿ ಜಾಲಿಬೇರಿ ಮುದೋಳದವ್ರ ಕಾರ್ಯಕ್ರಮ ನಡೆದಿದೆ. ಅಲ್ಲಿ ಹೋಗ್ಬೇಕಾಗ್ಯದ. ಆದ್ರೆ ಈ ಊರ ಈ ಪ್ಲಾಟ್ ನನ್ನ ಊರು ಅಂತಂದು ಒಂದು ಅಭಿಮಾನವನ್ನು ಇಟ್ಕೊಂಡು ಪ್ರಥಮ ಬಾರಿಗೆ ಇದೇ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ನಾವು 2 ಕಾರ್ಯಕ್ರಮ ಬಿಟ್ಟು. ಯಾಕಂದ್ರೆ ನೀವೆಲ್ಲ ಭಕ್ತಿ, ಭಾಳ ಭಕ್ತಿ ಶ್ರದ್ಧೆ. ಭಕ್ತಿ ಇದ್ರೆ ನಮಗೆ ದೇವ್ರು ಒಲಿತಾನೆ. ಭಕ್ತಿ ಇರ್ಲಿಕ್ಕಂದ್ರೆ ನಾವೇನು ಮಾಡಿದ್ರು ಆ ದೇವ್ರು ಒಲಿಯಂಗಿಲ್ಲ. ನಂಬಿಕೆ ಇರ್ಬೇಕು ದೇವ್ರ ಮೇಲೆ. ಮಲ್ಲಯ್ಯ ಅದಾನ, ಅವ ಆಶೀರ್ವಾದ ಮಾಡ್ತಾನನ್ನೋ ನಂಬಿಕೆ ಇರ್ಬೇಕು. ನಾವು ನಂಬಿಕೆ ಅನ್ನೋದು ನಮ್ಮ ಹೃದಯದೊಳಗಿಲ್ಲಾರ್ದೆ ನಾವು ಯಾವ ಶ್ರೀಶೈಲಕ್ಕೆ ಹೋದ್ರೂ ಉಪಯೋಗಿಲ್ಲ, ಯಾವ ದೇವಸ್ಥಾನಕ್ಕೆ ಹೋದ್ರೂ ಉಪಯೋಗಿಲ್ಲ. ನಂಬಿಕೆ ಇಟ್ಟು ನಾವು ಪೂಜೆ ಮಾಡಿದ್ರೆ ಆ ಮಲ್ಲಯ್ಯ ನಾವಿದ್ದಲ್ಲೇ ಬಂದು ಆಶೀರ್ವಾದ ಮಾಡ್ತಾನೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ವಿಶೇಷವಾಗಿ ನಮ್ಮ ಅಂಜನಾಳ್ ಪ್ಲಾಟ್ಲು ಭಾಳ ಅದ್ಭುತವಾಗಿ ದೇವಸ್ಥಾನವನ್ನು ನೀವೆಲ್ಲ ಕಟ್ಟಿದ್ದೀರಾ. ಪ್ರತಿ ವರ್ಷ ಈ ಐದೇಶಿ ದಿನದಂದು ಈ ಕಾರ್ಯಕ್ರಮವನ್ನು ನೀವು ಮಾಡ್ತೀರಾ. ನಾವು ಹಿಂದೊಂದು ಬಂದಾಗ ಹೇಳಿದ್ದೇವೆ, ಐದೇಶಿ ನಿಮಿತ್ತ ನೀವು ಪ್ರವಚನ ಮಾಡಬೇಕು, 5 ದಿನ ಪ್ರವಚನ ಹಚ್ಚಿ ಲಾಸ್ಟ್ ಈ ಕಾರ್ಯಕ್ರಮ ಮುಕ್ತಾಯ ಮಾಡಬೇಕು ಅಂತ ನಿಮ್ಮೆಲ್ಲ ಪ್ಲಾಟ್ನವರು ನಾ ಹೇಳಿದ್ದೆ. ಆದರೆ ಈ ವರ್ಷ ನೀವು ಅದನ್ನು ತಪ್ಪಿಸಿರಿ. ನಾ ಹೇಳಿದ ಮಾತು ಕೇಳಿಲ್ಲ ನೀವು. ಯಾಕಂದ್ರೆ ಆ ಹಿರಿಯರವಾಗಿರಲಿಲ್ಲ. ಅದರ ಸಮಯದ ಅದನ್ನು ತಪ್ಪ್ಯದ. ಪ್ರತಿ ವರ್ಷ ಮುಂದಿನ ವರ್ಷದಿಂದ ನೀವು ಈ ಕಾರ್ಯಕ್ರಮ ಹೆಂಗೆ ಮಾಡ್ಬೇಕಂತಂದ್ರೆ ಈ ಐದೇಶಿ ಏನು ಮುಕ್ತಾಯ ಸಮಾರಂಭ ಮಾಡಕತ್ತಿರಲ್ಲ, ಇದರಿಂದ ಬಿಫೋರ್ ಒಂದು 5 ದಿನ ಪ್ರವಚನ, ಸಾಯಂಕಾಲ ಪ್ರವಚನ, ಸಂಗೀತ ಪ್ರವಚನ ಹಚ್ಚಿ ಈ ಲಾಸ್ಟ್ನೇ ದಿನ ಮುಕ್ತಾಯ ಸಮಾರಂಭ ಮಾಡುವಂಥ ಕಾರ್ಯಕ್ರಮವನ್ನು ನೀವು ಪ್ರತಿ ವರ್ಷ ಕಡ್ಡಾಯವಾಗಿ ಮಾಡಲೇಬೇಕು. ಅಂದರೆ ಈ ಪ್ಲಾಟ್ನಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ, ಎಲ್ಲ ತಾಯಂದಿರಿಗೆ ಒಂದು ಸ್ವಲ್ಪ ಸಂಸ್ಕಾರ ಬರ್ತದೆ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ತೀವಿ. ಬರೀ ದೇವ್ರ ಪೂಜೆ ಮಾಡಿದ್ರೆ ನಮಗೆ ಸಂಸ್ಕಾರ ಬರುವುದಿಲ್ಲ. ನಾವೊಂದು 4 ಮಾತು ಮಹಾತ್ಮರ ಆಶೀರ್ವಚನ ಸಂಸ್ಕಾರದ ಮಾತುಗಳನ್ನು ಕೇಳಿದೇವತ್ತಂದ್ರೆ ನಮ್ಮ ಬದುಕೆಲ್ಲರ ಬದುಕು ಉದ್ಧಾರ ಆಗ್ತದೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಈಗಿನ ಯುವ ಸಮಾಜ ಹಾಳಾಗ್ತಾ ಇದೆ, ದುಶ್ಚಟಕ್ಕೆ ಹಾಳಾಗ್ತಾ ಇದೆ. ತಂದೆ ತಾಯಿಗಳ ಮಾತು ಕೇಳ್ತಾ ಇಲ್ಲ. ಅವ್ರಿಗೆ ಸಂಸ್ಕಾರ ಗೊತ್ತಿಲ್ಲ, ಆಚಾರ ಗೊತ್ತಿಲ್ಲ, ವಿಚಾರ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಪ್ರವಚನ, ಭಜನೆ, ಪ್ರಾರ್ಥನೆ ಇವೇನು ಗೊತ್ತಿಲ್ಲ ಅವ್ರಿಗೆ. ನೀವು ಅವ್ರಿಗೆ ಭಜನೆ, ಪ್ರಾರ್ಥನೆ, ಒಂದು ಸ್ವಲ್ಪ ಪ್ರವಚನ ಏನಾದರೂ ಅವ್ರ ಕಿವಿಗೆ ಬೆಳೆಸಿದ್ರೆ ಅಂತಂದ್ರೆ ಆ ಪ್ರವಚನದ ಮೂಲಕ ಅವ್ರ ಮನ ಪರಿವರ್ತನೆ ಆಗಿ ಅವ್ರ ಮುಂದೆ ದೊಡ್ಡ ಸಂಸ್ಕಾರವಂತ ಮಕ್ಕಳು ಆಗ್ತಾರೆ ಅಂತಕ್ಕಂಥದ್ದು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡು ಮುಂದಿನ ವರ್ಷ ನೀವೆಲ್ಲ ಹಿರಿಯರು 1 ತಿಂಗಳಿಂದ ಬರ್ರಿ. ಈ ಕಾರ್ಯಕ್ರಮ ಏನಾಗ್ತಿರಲ್ಲ ಮಾಡ್ತಿರಲ್ಲ, ಇದಕ್ಕಿಂತ ಬಿಫೋರ್ 1 ತಿಂಗಳದಿಂದ ಬರ್ರಿ, ನನಗೆ ಭೇಟಿಯಾಗಿ ನಾ ಯಾರು ಚಲೋ ಪ್ರವಚನಕಾರನ ಒಟ್ಟಿದ್ದ ಜವಾಬ್ದಾರಿ ನಂದು. ಈ ಕಾರ್ಯಕ್ರಮ ಓಡಾಡೋದು ಅರ್ಥ. ನೀವು ಉಳಿಕಿದ ಕಾರ್ಯಕ್ರಮ ರೂಟ್ ಪ್ರವೇಶ ಏನೇನು 5 ಜನ ನನಗೆ ಬಂದು ಕೇಳಿರಿ, ನಿಮಗೆಲ್ಲ ಅದನ್ನು ರೊಟೇಷನ್ ನಾನು ಹಾಕಿ ಕೊಡ್ತೇನೆ ಅಂತಕ್ಕಂಥ ಮಾಡೋನಿಲ್ರಿ. ಪ್ರವಚನ ಪ್ರತಿ ವರ್ಷ ಮಾಡೋಣ್ರೆ. ನೀವು ಕೇಳಕ್ಕೆ ಬರ್ತೀರಿಲ್ಲ ಮನೆ ಬಿಟ್ಟು
ಧಾರಾವಾಹಿ ಬಿಟ್ಟು ಬರ್ತೀರ ನೀವೆಲ್ಲ ಹೂ ಅಂದ್ರೆ ಅವ್ರು ಹಿರಿಯರು ಮಾಡ್ತಾರೆ ಮತ್ತೆ ಹಿರಿಯರು ಅವ್ರು ಪ್ರವಚನ ಹಚ್ಬೇಕು ನೀವ ಬರ್ಲಿಲ್ಲ ಅಂದ್ರೆ ಯಾರು ಮುಂದೆ ಹೋಗ್ಬೇಕು ಹೆಂಗ ಮಾಡೋದಲ್ಲ ಭಾಳ ಈಗ ಒಂದ ದಿವಸ ಜಾತ್ರೆ ಮಾಡಾಕತ್ತೀರಿ ಪ್ರತಿ ವರ್ಷ ಪ್ರವಚನ ಹಚ್ಚಿ ಎಲ್ಲಾ ಪ್ಲಾಟಿನ ಎಲ್ಲಾ ಜನರು ಬಂದು ಪ್ರವಚನ ಕೇಳಿ ಬಹಳ ಅದ್ಭುತವಾದ ಕಾರ್ಯಕ್ರಮ. ಏನಾದ್ರೂ ಮಲ್ಲಯ್ಯನ ಐದೇಶಿ ನೋಡ್ಬೇಕಾಗಿತ್ತಂದ್ರ ಅದು ಎಲ್ಲಿ ನೋಡಕ್ ಹೋಗ್ಬೇಕಂದ್ರ ಅದು ಅಂಚನಾಳ್ ಪ್ಲಾಟಿಗೆ ಹೋಗ್ಬೇಕನ್ನುವಾಗ ನೀವು ಆ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ಬೇಕು. ಅದನ್ನ ಮಾಡ್ರಿ. ಸಂಪೂರ್ಣ ನಮ್ಮ ಒಲೆ ಮಠದ ಸಹಕಾರ ಯಾವಾಗ್ಲೂ ನಿಮ್ಮ ಜೊತೆ ಯಾವಾಗ್ಲೂ ಇರ್ತದೆ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರಿಗೂ ಹೇಳಿ ಎಲ್ಲರಿಗೂ ಒಳ್ಳೇದನ್ನ. ಇನ್ನೂ ಫೋನ್ ಮ್ಯಾಗ ಫೋನ್ ಬರಾಕತ್ತಾವ ಇನ್ನೂ ಹೆಣ್ಮಕ್ಕಳಲ್ಲಿ ಒಂದ್ 4 ಮಂದಿ ಆಗಿ ತಗೊಂಬರಿ ರಾಜ ಬಾವಲಿ ಲಿಂಗ ಭಕ್ತಿಯಲ್ಲಿ ಲಿಂಗ ಲಿಂಗಕ್ಕೆ ಬೇಕಾಗಿರುವ ಶ್ರೀ ಮಲ್ಲಿಕಾರ್ಜುನ ಭಕ್ತರಾದಂತ ಬಪ್ಪರೆ ನಿಜಭುಜ ಮುರುಭುಜ ಬಪ್ಪರೆ ಶ್ರೀಶೈಲ ಮಾಡಿದ ಭಕ್ತಿ ಕೈಲಾಸ ಬಗೆಗೆ ಕಡಿಬೇಡಿ. ಬಪ್ಪರೆ ಮಲ್ಲಪ್ಪನ ಮಗನಾದಂತ ಬಪ್ಪರೆ ಚನ್ನಬಸು ಮಾಡಿದ ಭಕ್ತಿ ಕೈಲಾಸ ಬಗೆಗೆ ಕಡಿಬೇಡಿ.